ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರಿ ಅಂತ ಬಯಸ್ತೀನಿ ಆ್ಯಂಡ್ ಚೆನ್ನಾಗೂ ಇರಬೇಕು ಅಂತಲೂ ಬಯಸ್ತಾ ಇದ್ದೀನಿ. ನಡ್ರಿ, ಇವಾಗ ಒಂದು ಸ್ವಲ್ಪ ಕೆಲಸ ಅದ, ಹೊರಗಡೆ ಹೋಗರಿ. ಬಾಯ್. ಇಟ್ಸ್ ಡೇ 28 or 27 ಐ ಥಿಂಕ್ ಫ್ರೆಂಡ್ಸ್. ಸೊ ನೋಡ್ತಾ 27-28 ದಿನಕ್ಕೂ ಬಂದಿ ಅಂದ್ರೆ ಕಂಪ್ಲೀಟ್ಲಿ 1 ಮಂತ್ ಕಂಪ್ಲೀಟ್ ಆಗ್ಲಿಕ್ಕೆ ಬಂದಿದೆ. ಐ ಆಮ್ ಎಂಜಾಯಿಂಗ್ ದಿಸ್ ಮೂಮೆಂಟ್ ಎಟ್ ಪ್ರೆಸೆಂಟ್ ಫ್ರೆಂಡ್ಸ್. ರಿಯಲಿ ಇಟ್ಸ್ ವೆರಿ ಗುಡ್. ಬಟ್ ನಮ್ಮ ಲೇಡೀಸ್ಗೊಂದು ಪ್ರಾಬ್ಲಮ್ ಇರ್ತವಲ್ಲ, ಮಂತ್ಲಿ ಪ್ರಾಬ್ಲಮ್. ಸೊ ನನಗೂ ಪ್ರೆಸೆಂಟ್ ಇವಾಗ ಅದೇ ಪ್ರಾಬ್ಲಮ್ ಅದ. ಅದಕ್ಕೆ ಸಿಂಪಲ್ ಆಗಿ ಆಲ್ರೆಡಿ ನಿಮಗೆಲ್ಲ ಗೊತ್ತದ, ನಾನು ಮುಂಚೆನೇ ಮಾಡಿಟ್ಟೀನಿ ಇದು ಎಲ್ಲ ಪ್ರಿಪರೇಷನ್ ಅಂತ. ಸೊ ದೋಸೆ ಆ್ಯಂಡ್ ಪಡ್ಡ ಮುಂಚೆ ದಿನ ಹಾಕಿನಿ, ಇವಾಗ ದೋಸೆ ಮಾಡ್ತಾ ಇದ್ದೀನಿ. ಸೊ ನಂಬಲ್ಲಿ ಪೇಪರ್ ದೋಸೆ ಒಬ್ರು ತಿಂತಾರೆ, ಅಂದ್ರೆ ನಮ್ಮ ಮನೆಯವರು ಮತ್ತು ನನ್ನ ಮಗನಿಗೆ ಪೇಪರ್ ದೋಸೆ ಕ್ರಿಸ್ಪಿಯಾಗಿ ಇರೋದಿಷ್ಟ. ನನ್ನ ಮಗಳಿಗೆ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ದಪ್ಪಿರಬೇಕು. ಆಕೆ ಕ್ರಿಸ್ಪಿ ತಿನ್ನಲ್ಲ, ಪಾಪಡ್ ತಿಂದಂಗೆ ಫೀಲಿಂಗ್ ಬರ್ತದೆ. ಆ್ಯಂಡ್ ಐ ಲೈಕ್ ಒಂದು ಸ್ವಲ್ಪ ಡಬಲ್, ಅಂದರೆ ಪೇಪರ್ ದೋಸೆಕ್ಕಿಂತ ಒಂದು ಸ್ವಲ್ಪ ಡಬಲ್. ಒಂದು ಸ್ವಲ್ಪ ಮಸಾಲ ಉದುರಿಸ್ಕೊಂಡು ಆಲೂ ಪಲ್ಯ ಹಾಕಿ ಚಟ್ನಿ ಜೊತೆ ತಿಂದ್ರೆ ವಾವ್, ಸೂಪರ್ ಫ್ರೆಂಡ್ಸ್. ಆ್ಯಂಡ್ ಆ್ಯಸ್ ಎ ಸೆಟ್, ಒಂದು ಸ್ವಲ್ಪ ರೆಸ್ಟಿಂಗ್ ಮೋಡ್ನಾಗಿದ್ದೀನಲ್ಲ, ರೆಸ್ಟ್ ಇನ್ ಮೋಡ್ ಪ್ಲೇಸ್ನಾಗಿದ್ದೀನಿ ಇವಾಗ ಪ್ರೆಸೆಂಟ್. ಸೊ ಹಾಟ್ ಬ್ಯಾಗ್ ಇರ್ತದಲ್ಲ, ಅದು ಆರಾಮಾಗಿ ಗರಂ ಮಾಡ್ಕೊಂಡು ಇಕ್ಕೋತಾ ಇದ್ದೀನಿ. ಆ್ಯಂಡ್ ನಾನು ಮಲ್ಕೊಂಡು ಕೆಲಸನೂ ಮನೆದೆಲ್ಲನೂ ಕಂಪ್ಲೀಟ್ ಮಾಡ್ಕೊಂಡಾಯಿತು. ಆ್ಯಂಡ್ ನೋಡ್ರಿ, ಸನ್ಸೆಟ್ ಎಷ್ಟು ಸೂಪರ್ ಆಗದಂತ. ಆರಾಮಿಲ್ದಾಗ ನಂದು ದಿ ಬೆಸ್ಟ್ ಟೈಮ್ ಅಂದರೆ ಇದೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಫ್ರೆಂಡ್ಸ್, ಕಂಟಿನ್ಯೂಷನ್ ವ್ಲಾಗ್ ಅಲ್ಲ. ಸೊ ಮನೆಗೆ ಸೈಕಲ್ ಅದ. ಆ್ಯಂಡ್ ಹುಡುಗರು ಮನೆಗಿದ್ರೆ ಮನೆ ಮೊಬೈಲೇ ತೊಗೊಳತ್ತಾರಲ್ಲ ಅಂತೇಳಿ ನಾನೇನು ಮಾಡೀನಿ ಅಂತಂದ್ರೆ, ಸೈಕಲ್ ರಿಪೇರ್ ಮಾಡಿಸ್ಕೊಂಡು ಬರ್ರಿ, ಹಾಗೆ ಬೇರೆ ಕೆಲಸ ನಾವು ಬಂದೀನಿ. ಇದು ನೋಡ್ರಿ, ತಲೆ ಇರಬೇಕು ಅಂದ್ರೆ ಮಾಡಬೇಕು ಅನ್ನೋ ಅಂಥ ಛಲ ಇರಬೇಕು, ಅಷ್ಟೇ ಸಾಕು. ಹಳೆ ಸೈಕಲ್ದು ಸೀಟ್ ಇರ್ತದೆ ನೋಡ್ರಿ ಫ್ರೆಂಡ್ಸ್, ಆ ಸೀಟ್ದಿಂದ ಅವ್ರು ಕೂಡ್ಲಕ್ಕಲ್ಲಿ ಮಣಿ ಟೈಪ್ ಸೆಟ್ ಮಾಡ್ಕೊಂಡಾರ. ಆ್ಯಂಡ್ ಸೈಕಲ್ ರಿಪೇರ್ ಮಾಡ್ಕೊಂಡು ಬಂದೀವಿ. ನಿಮ್ಗೊಂದು ಮಾತು ಹೇಳಬೇಕು, ನಾವು ಫಸ್ಟ್ ಸೈಕಲ್ ರಿಪೇರ್ ಮಾಡಿಸ್ಬೇಕು ಅಂತ ಒಂದು ಜಾಗತ್ತಲ್ಲಿ ಹೋಗೀವಿ ನಮ್ಮ ಹೋಮ್ ಟೌನಲ್ಲಿ. ಅವರು 1150 ರುಪೀಸ್ ಅಂದರು, ಬಾರ್ಗೇನ್ ಮಾಡಿ 50 ರುಪೀಸ್ ಕಡಿಮೆ ಮಾಡ್ತಾ ಅಂದಿದ್ರು. ಸೊ ಬೇರೆ ಕಡೆ ನೋಡರಿ ಅಂಥೇಳಿ ಜಸ್ಟ್ ಟೆಸ್ಟ್ ಮಾಡರಿ ಅಂತ ಸೇಮ್ ಇವರು ಫಸ್ಟ್ ಎಲ್ಲಿ ಹೋಗಿದ್ವಲ್ಲ, ಅವ್ರು ಇಲ್ದೊಂದು ಜಾಸ್ತಿ ತೋರಿಸಿ ಅವ್ರು 1150 ಅಂದಿದ್ರು. ಸೆಕೆಂಡ್ದವ್ರು ಏನು ಪ್ರಾಬ್ಲಮ್ ಇಲ್ಲ ಮೇಡಮ್, ಜಸ್ಟ್ ಟೈರ್ ಒಂದು ಸ್ವಲ್ಪ ಒಳಗೆ ಟ್ಯೂಬ್ ಇರ್ತವಲ್ಲ, ಅದೇ ಪ್ರಾಬ್ಲಮ್ ಅದ, ಮತ್ತು ಒಂದು ಸ್ವಲ್ಪ ಚೋಟ ಮೋಟವ ಅಂತ ಹೇಳಂದ್ರು. ಸೊ 1150 ರೌಂಡ್ ಫಿಗರ್, ಅವ್ರು 50 ರುಪೀಸ್ ತೆಗೆದ್ರು 1100 ಹಿಡೀರಿ. ನೆಕ್ಸ್ಟ್ ಹೋದಲ್ಲಿ ಓನ್ಲಿ ಫಾರ್ 400 ರಿಪೇರ್ ಆಗ್ಯದ ಫ್ರೆಂಡ್ಸ್. ಅಂದ್ರೆ ದುನಿಯಾ ಎಷ್ಟು ಚೀಟ್ ಮಾಡ್ಲಕ್ಕ ನೋಡ್ರಿ. ಒಂದು ವೇಳೆ ನಾನು ಓಕೆ ಅಂತೇಳಿ ಕೊಟ್ಬಿಟ್ರೆ ಅಂತ ಎಷ್ಟು ದುಡ್ಡು ಹಾಳಾಗ್ತೀವಲ್ಲ. ಸೊ ಲಿಟ್ರಲಿ ಪೀಪಲ್, ಇವಾಗಿನ ಜನ ಹಿಂಗೆ ಯಾರು ಫ್ರೆಂಡ್ಸ್, ಅವ್ರಿಗೆ ಏಟ್ ಪ್ರಾಫಿಟ್ ಬಂತು ಒಂದು ಟೈಮ್ನ ತೆಕ್ಕೋಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಇಟ್ಸ್ ಓಕೆ ಫೈನ್, ಇವಾಗ ಕಮಾಸ್ತಾರೆ, ಬಟ್ ನೇಕಿಲ್ ಕಮಾಸಿಂದು ಅದು ಎಲ್ಲಿ ಹೋಗ್ತದೆ ಫ್ರೆಂಡ್ಸ್. ಸೊ ಅವ್ರು ಎಷ್ಟು ದಿನ ಅದೇ ಹಾಗೆ ಚೀಟ್ ಮಾಡಿ ಒಬ್ರಿಗೆ ಚೀಟ್ ಮಾಡಿ ತಿಂತಾರ. ಲೆಟಸ್ ಸಿ, ಆ ದೇವ್ರು ತಾನೇ ನೋಡ್ಕೋತಾರೆ ಅವರಿಗೆ. ಆ್ಯಂಡ್ ರಿಟರ್ನ್ ಬ್ಯಾಕ್ ಮನೆಗೆ ಬಂದಿವಿ. ಒಂದು ಸ್ವಲ್ಪ ನಂಗೆ ಸ್ಪೆಡ್ಸ್ ಪ್ರಾಬ್ಲಮ್ನೂ ಆಗ್ಲತ್ತಿತ್ತು, ಸ್ಪೆಡ್ಸ್ ಮಾಡಿಸ್ಕೊಂಡ. ಆ್ಯಂಡ್ ಸೈಕಲ್ ರಿಪೇರ್ ಹಿಂಗೆ ಚೋಟ ಮೋಟ ವರ್ಕ್ಸ್ ಇದ್ದು. ಆ್ಯಂಡ್ ನಡ್ರಿ, ಏನೇನು ತಂದಿದ್ದು ತೋರಿಸ್ತೀನಿ ನಿಮ್ಗೆ. ಆ್ಯಂಡ್ ಬರ್ತಾ ಡ್ರ್ಯಾಗನ್ ಫ್ರೂಟ್ ಇವಾಗ ಸಸ್ತಾ ಫ್ರೆಂಡ್ಸ್, 130 kg ಅಂದಿದ್ರು. ಸೊ ಡ್ರ್ಯಾಗನ್ ಫ್ರೂಟ್ ತೊಗೊಂಡು ಬಂದೀನಿ. ಆ್ಯಂಡ್ ನಂಗೆ ಪೀರಿಯಡ್ ಬಂದಾಗ ನಂಗೆ ಪಾನ್ ತಿನ್ನೋದು ಭಾಳ ಇಷ್ಟ, ಒಂದು ಸ್ವಲ್ಪ ಫ್ಲೋನು ಕಮ್ಮಿ ಆಯ್ತು ಅಂತಾರೆ. ಸೊ ಅದ್ರ ಸಲುವಾಗಿ ಪಾನು ತಂದ್ಕೋತೀನಿ. ಇದು ಮೀಠಾ ಪಾನ್ ಅದ ಫ್ರೆಂಡ್ಸ್. ನಡ್ರಿ, ಗೊತ್ತಿನ ಅಡುಗೆ ಏನೇನು ಮಾಡೀವಿ, ಏನೇನು ಉಣ್ತಾ ಇದ್ದೀವಿ ಅನ್ನೋದೆಲ್ಲ ತೋರಿಸ್ತೀನಿ. ಕಲರ್ ಆಗ್ಯದ, ಬೀಟ್ರೂಟ್ ಹಾಕೋರ್ ಕಲರ್ ಹೆಂಗೆ ಅನ್ಸೋತು, ಹಿಂಗೆ ಚಲೋ ಅದಾವ. ಇವತ್ತು ಮಾರ್ನಿಂಗ್ ವೆಜಿಟೇಬಲ್ ಪಲಾವ್ ಮಾಡೀನಿ ಫ್ರೆಂಡ್ಸ್. ಬೀಟ್ರೂಟ್ ಲಿಟ್ರಲಿ ಆಲೂ ಎಲ್ಲದ ಹುಡ್ಕೋಬೇಕಾಗ್ತದೆ, ಆ ಟೈಪ್ ಅದ. ಇದು ಆಲೂ ಅದ, ಬರೀಕ್ ಚಾಪ್ ಮಾಡೀನಿ. ನಡಿಯೋಣಿ. ಓಟ್ಸ್, ಮಿಲ್ಕ್ ಆ್ಯಂಡ್ ಸ್ವಲ್ಪ ಉಪ್ಪಿನಕಾಯಿ ವಿತ್ ಜಿಂಜರ್ ಪಿಕಲ್ ಫ್ರೆಂಡ್ಸ್. ಆ್ಯಕ್ಚುಲಿ ಹೊಟ್ಟಿನಿಲ್ಲತ್ತದ ಅಂದ್ರೆ ಪೀರಿಯಡ್ ಟೈಮಿನಾಗ ನಾನು ಖಾರ ಜಾಸ್ತಿ ಉಣಲ್ಲ, ಅದಕ್ಕೆ ಅದು ರೈಸ್ ಊಟ ಮಾಡ್ರೆ ಸಪ್ಪಂದೆ ಊಟ ಮಾಡ್ತಿದ್ದೆ, ತುಪ್ಪ ಹಾಕ್ಕೊಂಡು. ಇವಾಗ ಓಟ್ಸ್, ಹಾಲು, ಒಂದು ಸ್ವಲ್ಪ ಟೇಸ್ಟ್ ಸಲಕ್ಕೆ ಉಪ್ಪಿನಕಾಯಿ ಆ್ಯಂಡ್ ಘೀ. ಬಿಸಿಲು ಜಾಸ್ತಿ ದಿನ ಕಡೆಯಿಂದ ಬರೋ ಹೊತ್ತಿನ ನಾನು ವೈಭವ್ ಕಬ್ಬಿನ ಹಾಲು ಕುಡ್ದೀವಿ ಫ್ರೆಂಡ್ಸ್. ಲಿಟ್ರಲಿ ಸುಕೋನ್ ಅನ್ನಿಸ್ತು, ವಿತೌಟ್ ಐಸ್, ನೋ ಐಸ್ ಎಟ್ ಆಲ್
ಫ್ರೆಂಡ್ಸ್, ಮಸ್ತ್ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಐ ಆಮ್ ಹ್ಯಾವಿಂಗ್ ಮೈ ಲಂಚ್ ಎಟ್ 3 o'clock. ಎಲ್ಲನೇ ಬಾಜು ಇಟ್ಕೊಂಡೆ. ಆ್ಯಂಡ್ ವೈಭವ್ ಈಸ್ ಎಂಜಾಯಿಂಗ್ ವೆಜಿಟೇಬಲ್ ಪುಲಾವ್ ವಿತ್ ಕರ್ಡು. ಬಿಸಿಲು ಕಡಿಂದ ನೋಡ್ರಿ ಫ್ರೆಂಡ್ಸ್, ಹೂವು ಏಟ್ ಬಾಡ್ ಹೋಗ್ಲತ್ತವ ಪಾಪ. ನೋಡೋಸ್ ತನಕ ಕಂಪ್ಲೀಟ್ ಕರ್ರಗೆ ಅನ್ಸುತ್ತವ ನೋಡ್ರಿ. ನೀವು ಸಮೀಪದಿಂದ ಝೂಮಿನ್ ಮಾಡ್ಲತ್ತೀನಿ, ಎಷ್ಟು ಬಾಡ್ ಹೋಗ್ಯಾವ ನೋಡ್ರಿ. ಲಿಟ್ರಲಿ ಮಳೆ ಬೇಕಾಗ್ಯದ. ಸೊ ನೀವು ಅಂತ ನೋಡ್ತಾ ಇದ್ರಿ ಇಲ್ಲಿ ಸನ್ ಗಾಡ್ ಎಷ್ಟು ಜಾಸ್ತಿ ಖಡಕ್ ರೇಸ್ ಅಂತ. ಆ್ಯಂಡ್ ಈವ್ನಿಂಗ್ ವ್ಯೂ ಅಂತೂ ಸೂಪರ್ ಇರ್ತದೆ ಫ್ರೆಂಡ್ಸ್. ಬಿಸಿಲಿರಲಿ ಚಳಿ ಇರಲಿ ಏನೇ ಇರಲಿ, ಬಟ್ ಈ ವ್ಯೂ ಮಿಸ್ ಮಾಡಬೇಕು ಅಂತ ಒಟ್ಟ ಅನಿಸಲ್ಲ ನೋಡ್ರಿ. ಕ್ಲೌಡ್ಸ್ ಎಷ್ಟು ಸೂಪರಾಗಿ ಅನ್ನಿಸ್ತಾವಲ್ಲ. ಎಷ್ಟು ಜನ ಹಿಂಗೆ ನೇಚರಿಗೆ ಕನೆಕ್ಟ್ ಮಾಡ್ತೀರಿ. ನಂಗಂತೂ ಎಷ್ಟೇ ಪ್ರಾಬ್ಲಮ್ ಇದ್ರೂ, ಎಷ್ಟು ಬ್ಯಾಡ್ ಫೀಲ್ ಆಗ್ಲತ್ತರೂ, ಈ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಆ್ಯಂಡ್ ಬರ್ಡ್ಸ್ ಆ ಜನ್ನತ್ ಫಾರ್ ಮಿ ಫ್ರೆಂಡ್ಸ್. ಲಿಟ್ರಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆದಂಗೆ ಅನ್ನಿಸ್ತದೆ. ಇಂಡಕ್ಷನ್ ಸ್ಟವ್ ಇಲ್ಲ ಹಚ್ಚಬೇಕು ಅಂಥೇಳಿ ಇಲ್ಲೆಲ್ಲ ಸೆಟ್ಟಿಂಗ್ ಇವತ್ತು ಮುಂಜಾನೆ ಮಾರ್ಕೆಟ್ಗೆ ಹೋಗಿದ್ದಿಲ್ಲ, ಇಲ್ಲೆಲ್ಲ ಈ ಸೆಟ್ಟಿಂಗ್ ಎಲ್ಲ ಮಾಡಿ ತಂದು ಇದನ್ನು ಇಲ್ಲಿ ಡ್ರ್ಯಾಕ್ ಶಿಫ್ಟ್ ಮಾಡೀನಿ. ಇದೆಲ್ಲ ವೈಟ್ ಸೆಟ್ಟಿಂಗ್ ಎಲ್ಲ ಟ್ಯೂಬ್ ಲೈಟ್ ಇದು ಪಿನ್ಸ್ ನೋಡ್ರಿ, ಅದ್ರಾಗೆಲ್ಲ ತೊಗೊಂಡಲ್ಲಿ ಹಾಕಿನ ನಂತರ ಅದು ನೋಡ್ರಿ ಅಲ್ಲಿ 3 ಪಿನ್ನಿಂದ ಇತ್ತು, 2 ಪಿನ್ನಿಂದ ಬರಲಿಕ್ಕೆ ವೈಭವ್ ಇದು ಚೇಂಜ್ ಮಾಡ್ಯಾನ 3 ಪಿನ್ನಿಂದ. ಇನ್ನೂ ಅದ್ರ ಪ್ರಾಬ್ಲಮ್ ಹೆಂಗಂದ್ರೆ ನನ್ನ ದುಡ್ಡು ಹೆಂಗೆ ಖರ್ಚಾಯ್ತವ ಅನ್ನೋದು ನೋಡ್ರಿ. ಇದೆಲ್ಲ ಈಟೆಲ್ಲ ಮಾಡಿದ ನಂತರನೂ ಈ ಪಿನ್ನಿಲ್ಲಿ ಹಚ್ಚೋ ಕರೆಂಟ್ ಸಪ್ಲೈ ಆಗಲ್ದ. ಹೀಗಿದು ಇಲ್ಲಿ ನಾ ತಂದಿಟ್ಟು ನನ್ನಿಂದ ಪ್ಲ್ಯಾನಿಂಗ್ ಏನಿತ್ತು ಅಂದ್ರೆ ಇಲ್ಲೇ ಅಡುಗೆ ಮಾಡ್ಕೋತಾ ಹೀಗೆ ಸೈಮಲ್ಟೇನಿಯಸ್ಲಿ ಒನ್ ಆಫ್ಟರ್ ದಿ ಅದರ್ ಗ್ಯಾಸ್ ಮೇಲೂ ಮಾಡ್ಲಿಕ್ಕೆ ಬರ್ತು ಅಂತ ನಂದು ಇಂಟೆನ್ಷನ್ ಇತ್ತು. ಬಟ್ ನಾವು ಅಂದ್ಕೊಂಡಂಗೆ ಎಲ್ಲ ಅದರ ನಾವೇ ಕಿಲ್ಲಿರ್ತೀವಿ. ಸೊ ಅದು ಏನು ಪ್ರಾಬ್ಲಮ್ ಅಂತೆ ಫುಲ್ ಅದು ಎಕ್ಸ್ಟೆನ್ಷನ್ ಬಾಕ್ಸ್ ವೈಭವ್ ನೋಡಿ ರಿಪೇರ್ ಮಾಡ್ಲತ್ತಾನ ಫ್ರೆಂಡ್ಸ್. ಆ್ಯಂಡ್ ಒಂದು ಅಬ್ಸರ್ವ್ ಏನು ಮಾಡಿದ ಅಂದ್ರೆ ಒಂದು ಸೈಡ್ ಪಿನ್ನಿಗೆ ಕಂಪ್ಲೀಟ್ ಕನೆಕ್ಷನ್ ಕೊಟ್ಟಿಂದ ಮತ್ತೊಂದು ಸೈಡ್ ಪಿನ್ನಿಗೆ ಕನೆಕ್ಷನೇ ಇಲ್ಲ ಅಂತ. ಸೊ ಫ್ಲೋನಾಗ ಮಾತಾಡ್ಬೇಕಾದ್ರೆ ಇಂಥ ಪ್ರಾಬ್ಲಮ್ಸ್ ಆಯ್ತವೆ ಫ್ರೆಂಡ್ಸ್, ಡೂ ಅಂಡರ್ಸ್ಟ್ಯಾಂಡ್. ಸೊ ಅದನ್ನು ಮಾಡಬೇಕು ಅಂತ ಟ್ರೈ ಮಾಡ್ಲತ್ತಾನ. Come, let's have ಡ್ರ್ಯಾಗನ್ ಫ್ರೂಟ್. ಬರ್ ಫ್ರೆಂಡ್ಸ್, ಇವತ್ತು ಮಂಗಳವಾರದ ಆ್ಯಕ್ಚುಲಿ ವೀಡಿಯೋಸ್ 2-3 ದಿನ ಹಾಕ್ತಾ ಇಲ್ಲ. ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ, ಐ ಥಿಂಕ್ ಯು ಮೈಟ್ ಅಂಡರ್ಸ್ಟ್ಯಾಂಡ್. ಬರ್ತೀನ ರೀ. ಜಸ್ಟ್ ಮೌತ್ ವಾಟ್ರಿಂಗ್ ಡ್ರ್ಯಾಗನ್ ಫ್ರೂಟ್. ಫ್ರೆಂಡ್ಸ್, ಸ್ವೀಟ್ ಚಪಾತಿ ಮಾಡ್ತಾ ಇದ್ದೀನಿ. ಬಟ್ ಸ್ವೀಟ್ ಚಪಾತಿ ಇನ್ ದ ಸೆನ್ಸ್ ಏನೇನು ಹಾಕೀನಿ ಅಂದರೆ ತುಪ್ಪ ಕಾಣಿಸ್ತಾ ಇದೆಲ್ಲ ಎಲ್ಲೆಲ್ಲೋ, ಆ್ಯಂಡ್ ಕೊಬ್ಬರಿ, ಗ್ರೇಟೆಡ್ ಕೊಬ್ಬರಿ, ಅದು ಡೆಸ್ಕೇಟೆಡ್ ಮಾರ್ಕೆಟ್ನಾಗ ಸಿಗ್ತಲ್ಲ ಸ್ಟೋರ್ ಬೋಟೆ, ಆ್ಯಂಡ್ ಬೆಲ್ಲ. ಸೊ ಇದನ್ನು ನೀಟಾಗಿ ಫೋಲ್ಡ್ ಮಾಡಬೇಕು. ಕ್ಯಾಮೆರಾನ ನೋಡಿ ಮಾಡ್ಲಿಕ್ಕೆ ಬರ್ತಾಯಿಲ್ಲ, ಸೊ ಇದು ಫೋಲ್ಡ್ ಮಾಡ್ತೀನಿ. ಫ್ರೆಂಡ್ಸ್, ಚಪಾತಿ ನೀಟಾಗಿ ಕಟ್ ಮಾಡೀನಿ, ನಿಮ್ಗೆ ತೋರಿಸ್ತೀನಿ ತಡೀರಿ. ವಾವ್, ಕೊಬ್ಬರಿ ಸ್ಮೆಲ್ ಅಂತೂ ಕಿರಾಕ್ ಸೂಪರಾಗಿ ಬರ್ತಾಯಿದೆ. ಕೊಬ್ಬರಿ ನೋಡಿರಿ ಸೂಪರಾಗದಲ್ಲ. ಬಾರಿ ಇವಾಗ ತಿನ್ನರಿ. ನಂದು ಗುರುವಾರ ಒಪ್ಪತ್ತಲ್ಲ, ಸೊ ನೆನ್ ಮಾಡ್ಕೊಂಡಿದ್ದು ಓಟ್ಸ್ ಅದ. ಇದು ಒಂದು ಚಪಾತಿ ಓಟ್ಸ್ ತಿಂತೀನಿ ಇವಾಗ. ಕೊಬ್ಬರಿ ಯಾರ್ಯಾರಿಗೆ ಇಷ್ಟ ಇತ್ತಲ್ಲ ಅವರೆಲ್ಲರೂ ಇಷ್ಟಪಟ್ಟು ತಿಂತಾರೆ. ಡೆಫಿನೆಟ್ಲಿ ಐ ಕ್ಯಾನ್ ಗ್ಯಾರಂಟಿ ಇಟ್ ಫ್ರೆಂಡ್ಸ್. ಫ್ರೆಂಡ್ಸ್, ಈ ಕಡೆ ಕಾಣಿಸ್ತಾ ಇದ್ದಲ್ಲ, ಈ ಪಾರ್ಟ್ ಆಫ್ ಓಟ್ಸ್ ಜೊತೆಯಲ್ಲಿ ನಾನು ಬ್ಯಾಳಿ ಇನ್ ಕಾಂಬಿನೇಷನ್ ಆಫ್ ಬ್ಯಾಳಿ ಊಟ ಮಾಡೀನಿ. ಇವಾಗ ಈ ಓಟ್ಸ್ ಎಷ್ಟು ಓಟ್ಸು ಕರ್ಡ್ಸ್ ಹಾಕ್ತೀನಿ, ಸೊ ದ್ಯಾಟ್ ಊಟನೂ ಡೈಜೆಷನ್ ಪ್ರಾಪರಾಗಿ ಆಯ್ತದ. ಕ್ಯಾಮೆರಾ ನೋಡ್ಕೋದು ಕಲಿಸ್ಲಾಕ ಟೈಮ್ ಇತ್ತು. ಸೊ ಐ ಆಮ್ ಗೋಯಿಂಗ್ ಟು ಎಂಜಾಯ್ ದಿಸ್ ಕರ್ಡ್ ಆ್ಯಂಡ್ ಓಟ್ಸ್. ನಾನು ಓಟ್ಸ್ ಇನ್ಸ್ಟೆಡ್ ಆಫ್ ರೈಸ್ ಊಟ ಮಾಡ್ತಾಯಿದ್ದೀನಿ. ಇಫ್ ಯು ಆರ್ ಹ್ಯಾವಿಂಗ್ ರೈಸ್ ಯು ಕ್ಯಾನ್ ಹ್ಯಾವ್ ರೈಸ್ ಕರ್ಡ್, rice and curd, that is curd rice curd. ನೋಡ್ತಾ ಇವತ್ತಿನ ದಿನಾನು ಕಂಪ್ಲೀಟ್ ಆಯಿತು. ಇವತ್ತಿನ ದ ಸೆನ್ಸ್ 2 days ಕಂಪ್ಲೀಟ್ ಆಯಿತು. ಕ್ಲೌಡ್ಸ್ ಅಂತೂ ಸೂಪರ್. ನಂಬರ್ ಆಫ್ ಟೈಮ್ಸ್ ನೋಡ್ಲತ್ತರೂ ಹೊಟ್ಟೆ ತುಂಬಲ್ಲಿ ಹೋಗ್ಯದ ಅಂತಾರೆ ನೋಡ್ರಿ, ಆ ಫೀಲಿಂಗ್, ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ಲ. ಆ್ಯಂಡ್ ವಿಡಿಯೋ ಮಾಡಿ ನಿಮ್ಮನ್ನೂ ತೋರಿಸ್ಬೇಕು ಅನ್ನೋ ಇಂಟ್ರೆಸ್ಟ್ ಜಾಸ್ತಿ. ಆ್ಯಂಡ್ ಪ್ಲೆಸೆಂಟ್ ನೋಡ್ರಿ, ಒಂದು ಸ್ವಲ್ಪ ಮಳೆ ಬಿದ್ದದ, ಎಷ್ಟು ಚೆನ್ನಾಗಿ ಅನ್ಸುತ್ತೆ ನೋಡ್ರಿ. ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ಮಳೆ ಬಿದ್ದ ನೋಡ್ಬೋದು ನೀವು. ನೆಲನೂ
ಪೂರ ತೊಯ್ದಿಲ್ಲ. ಗ್ರೀನ್ರಿ ಆ್ಯಂಡ್ ರೆಡ್ ಹೂವು ಸೂಪರ್ ಆಗಿ ಅನ್ಸತ್ತು. ಆ್ಯಂಡ್ ಅಮಾವಾಸ್ಯದ ವೈಭವ್ ಹೆಂಗ್ ಹೊಡ್ಲತ್ತನ ಅದು ಹೆಂಗೆ ಕಪ್ಪರ್ ಇದ್ದಿಂದ ನೋಡ್ರಿ ಲೇಯರ್ ಬೈ ಲೇಯರ್ ಸೂಪರ್ ಅನ್ನಿಸ್ತು. ಸೂಪರ್ ಡೇ ಫ್ರೆಂಡ್ಸ್, ಬಾಯ್.